ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಎಲ್ಲರಿಗೂ ಸಹ ನನ್ನ ನಮಸ್ಕಾರಗಳ. ಏನೆಂದರೆ 2024 ಚುನಾವಣೆಯಲ್ಲಿ, ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ, ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳಿನ ನಡೆದಂಥ ಚುನಾವಣೆಯಲ್ಲಿ 35 ವರ್ಷದ ಒಳಗಿನ ಮತದಾರರು ನಮಗೆ ಮತ ಚಲಾಯಿಸಿದ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕಾಗಿ ನಡೆದಂಥ ಚುನಾವಣೆ, ಕಾರವಾರ ವಿಧಾನಸಭಾ ಚುನಾವಣೆ ಅಧ್ಯಕ್ಷ ಸ್ಥಾನಕ್ಕಾಗಿ ನಾನು ಸ್ಪರ್ಧಿಸಿ ಸುಮಾರು 3127 ಮತಗಳ ಮುಖಾಂತರ ಮತ ಪಡೆದು 1801 ಮತಗಳ ಅಂತರದಿಂದ ಗೆಲುವಿಗೆ ಸಹಕರಿಸಿದಂಥ ನಮ್ಮ ಕಾರವಾರ ಮತಕ್ಷೇತ್ರದ ಎಲ್ಲ ನಮ್ಮ ಮತದಾರ ಬಂಧುಗಳಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳುತ್ತಾ, ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರ ಸುಪುತ್ರರಾದ ಶ್ರೀ ರಾಹುಲಣ್ಣ ಜಾರಕಿಹೊಳಿ ಸಹ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧಿಸಿ ಆಯ್ಕೆಯಾಗಿರ್ತಾರೆ. ಅವ್ರಿಗೂ ಸಹ ಈ ಮುಖಾಂತರ ನಾವು ಅಭಿನಂದನೆ ಹೇಳುತ್ತಾ, ನಮ್ಮ ಜಿಲ್ಲೆಯ ನಾಯಕರಾದಂಥ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರು ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರು ಹಾಗೂ ದೆಹಲಿಯ ವಿಶೇಷ ಪ್ರತಿನಿಧಿಯಾದ ಶ್ರೀ ಪ್ರಕಾಶಣ್ಣ ಹುಕ್ಕೇರಿ ಅವರ ನೇತೃತ್ವದಲ್ಲಿ, ಹಾಗೂ ನಮ್ಮ ಜಿಲ್ಲೆಯ ಯುವ ನಾಯಕರಾದಂಥ ಶ್ರೀ ಗಣೇಶಣ್ಣ ಹುಕ್ಕೇರಿ, ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಚಂದ್ರರಾಜಣ್ಣ ಎತ್ತಿಹೊಳಿ ಮತ್ತು ನಮ್ಮ ಮಾರ್ಗದರ್ಶಕರಾದ ಶ್ರೀ ಯುವ ನಾಯಕರು ಹಾಗೂ ನಮ್ಮ ಆತ್ಮೀಯರಾದ ಶ್ರೀ ಮೃಣಾಲಣ್ಣ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಪಕ್ಕದ ಕ್ಷೇತ್ರದ ಮಾಜಿ ಉಪಮುಖ್ಯಮಂತ್ರಿಗಳಾದ ಶ್ರೀ ಲಕ್ಷ್ಮಣಣ್ಣ ಸವದಿ ಅವರ ನೇತೃತ್ವದಲ್ಲಿ ಬರುವಂಥ ತಾಲೂಕು ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲಲಿಕ್ಕೆ ಪ್ರಯತ್ನಿಸಲಾಗುವುದು. ಜೊತೆಯಲ್ಲಿ ನಮ್ಮ 2028 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಈಗಿನಿಂದಲೇ ನಾವು ಮನೆಗೆ ಹೋಗಿ ಪ್ರಚಾರ ಮಾಡಿ ಮುಂದಿನ 2028 ಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿಯೇ ಈ ಕ್ಷೇತ್ರ ಶಾಸಕರಾಗಿ ಆಯ್ಕೆಯಾಗೋದು ಖಚಿತ ಹೇಳುವ ಮುಖಾಂತರ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತೇವೆ. ಮನೆಗಳಿಗೆ ಬಂದಂಥ ನಮ್ಮ ಪ್ರತಿ ಹಳ್ಳಿಗಳಲ್ಲಿ ನಾವು ಪ್ರತಿಯೊಂದು ವಿಷಯದಕ್ಕೆ ನಾವು ಸಹಕಾರ ನೀಡ್ತೇವೆ. ಮತದಾನ ಮಾಡಿದಂಥ ನಮ್ಮ ಕಾರವಾರ ಮತಕ್ಷೇತ್ರದ ಮತದಾರ ಬಂಧುಗಳಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳಕ್ಕೆ ನಾನು ಇಚ್ಛೆ ಪಡಿಸುತ್ತಿದ್ದೇನೆ. चीज को वापस नहीं लेते तो पूरे मुल्क भर में एहतजाज किया जाएगा. इसको थोड़ा पीछे हटाओ थोड़ा. पीछे ये किसी कम्युनिटी के साथ जुल्म है, नाइंसाफी है. और मैं मीडिया के जरिए से आप लोगों को बताना चाहूंगा, मुल्क भर के जो है अवाम को बताना चाहूंगा. मुर्दाबाद 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 बीजेपी मुर्दाबाद बीजेपी मुर्दाबाद 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 बीजेपी मुर्दाबाद बीजेपी मुर्दाबाद. तेरी तानाशाही अभी चलेगी, तानाशाही नहीं चलेगी, नहीं चलेगी, नहीं चलेगी, नहीं चलेगी. अमित तेरी तानाशाही, अमित तेरी तानाशाही नहीं चलेगी, नहीं चलेगी, नहीं चलेगी, नहीं चलेगी. वापस लो, वापस लो, वापस लो, वापस लो. वापस लो, वापस लो, वापस लो, वापस लो, वापस लो.
वक्फ बिल वापस लो, वक्फ बिल वापस लो। बिल जब तक वापस नहीं होगी हमारी लड़ाई जारी रहेगी, हमारी लड़ाई जारी रहेगी। वक्फ पर जो हाथ डालेगा, वक्फ पर जो हाथ डालेगा, उसको सबक सिखाया जाएगा, उसको सबक सिखाया जाएगा। मोदी तेरी तानाशाही। 2 ತಿಂಗಳಾತ್ರಿ ರಾಯನಾಗ ಅಲ್ಲಿಗೂ ಇಲ್ಲ ಮಸ್ಗಾಂವ್ಕ ನೀರು ಇಲ್ರಿ. ನೀವು ಮತ್ತು ಒಟ್ಟ ಒಂದು ಬೋರ್ದಕ್ಕೂ ಇರಲ್ಲ, ಒಂದು ಟ್ಯಾಂಕರ್ ಕಳ್ತಾರೆ ಅವ್ರು ನೀರು ಎತ್ತರು ಬರತ್ತಾವ ಅನ್ನೋದು ನಮಗೆ ಗೊತ್ತಿಲ್ಲ ರೀ. ಹುಡುಗರಿಗೆ ಸದ್ಯಕ್ಕೆ ನಮ್ಮ ಮನ್ಯಾಗಂತೂ 2 ಹುಡುಗರು ಅಡ್ಮಿಟ್ ಮಾಡಿ ಸೈಕಲ್ ಸಲಾನ ಹಚ್ಚಿ ತಂದು ಮನ್ಸಿದ್ರು. ಅವ್ರು ನೀರ್ದನ ಸಮಸ್ಯೆ ಆಗೈತೆ ರೀ ನಮಗೆ. ಮತ್ತೇನೂ ಇಲ್ಲ ರೀ, ಅದ್ರ ಮೇಲೆ ರೋಡು ಸರಿ ಇಲ್ಲ ರೀ, ಗಟ್ರು ಸರಿ ಇಲ್ಲ ರೀ. ಮತ್ತು ಇವ್ರು ಅದಕ್ಕೂ ನಮಗೆ ಏನೂ ಒಟ್ಟ ಶ್ವಾಸ ಅಂತ ಏನೂ ಮಾಡೇ ಇಲ್ಲ ರೀ ಅವ್ರು. ಈ ಗಟ್ರ ಎತ್ತರು ನೀರು ತಂದು ಕೊಡತ್ತಾರ ಅನ್ನೋದು ನಮಗೆ ಗೊತ್ತಿಲ್ಲ ರೀ. ಅವ್ರು ನಳದು ನೀರ ನೀವು ಕುಡ್ರಿ ಅನ್ನೋ ಹುಡುಗರಿಗೆ ನಾವು ಕುಡ್ಸೋಣ, ಹುಡುಗರಿಗೆ ಪ್ರಾಬ್ಲಮ್ ಆಗೈತೆ ರೀ ನಮಗೆ. ಎಲ್ಲಿ ಶಾಸಕರು ಇಲ್ಲಿ ಬಂದ ನೋಡಿಲ್ರಿ, ಬೋರ್ ಬಂದ್ ಬಿದ್ದೈತ್ರಿ, ಅದು ಬಂದು ನೋಡ್ರಿ ಅಂದ್ರೆ ಅದನ್ನೂ ನೋಡಿಲ್ರಿ. ಮತ್ತು ಅವರು ಅವ್ರಲ್ಲ ಮತ್ತೆ ಎಲ್ಲ ಅವ್ರೇ ರೀ, ಆರಿಸಿ ಬಂದ್ರ ತೀತ್ರಿ ಅವ್ರದ್ದು. ಫೋನ್ ಹಚ್ಚಿರ ಫೋನ್ ಎಬ್ಸೋದಿಲ್ರಿ, ಅವ್ನ ಅದಾವಂತೂ ಒಟ್ಟ ಫೋನ್ ಎಬ್ಸೋದಿಲ್ರಿ. ಮತ್ತು ಬಿಲ್ ಅಂತೂ ಕಂಟಿನ್ಯೂ 2 ತಿಂಗಳು ಬಿಲ್ ಬರೋದನ್ನ ಹಂಗೆ ಬರೋದನ್ನ ರೀ. ನೀರು ಬಿಡ್ತಾರ್ರಿ 6 ದಿವ್ಸಿಗೆ ನಮ್ದು ರೇಣುಕಾ ರೀ. ಸರ್ ಇಲ್ಲಿ ಡಿಸೆಂಬರ್ ತಿಂಗಳಿಂದ ನೀರೇ ಇಲ್ಲ ರೀ, 2 ತಿಂಗಳು ಆತ್ರಿ. ಕಾರ್ಪೊರೇಟ್ರಿಗೆ ಫೋನ್ ಹಚ್ಚಿವಿ ರೀ, MLA ಸರ್ಗೆ ಮಹಾನಗರ ಆಯುಕ್ತರಿಗೂ ಅವ್ರಿಗೂ ಎಲ್ಲ ಮನವಿ ಮಾಡಿದೈತೆ ರೀ. ಬೋರ್ ಇಲ್ಲ, ನೀರಿಲ್ಲ, 2 ತಿಂಗಳದ ನೀರಿಲ್ಲ ರೀ. ಫೋನ್ ಹಚ್ಚಿರ ಯಾವಾಗ ಎಲ್ಲಾರು ಕೊಟ್ಟು ನಿಲ್ತಾವ್ರಿ, ಒಂದು ಟ್ಯಾಂಕರ್ ನೀರು ಬಿಡ್ತಾರೆ ರೀ. ಆ ನೀರು ಟ್ಯಾಂಕರ್ ಕುಡ್ದಾಗ ಏನಾಗ್ತದೆ, ಒಂದು ಡೆಂಗು ಆಗೈತೆ ರೀ, ಒಂದು ಹುಡುಗರು ಅಡ್ಮಿಟ್ ಆಗತ್ತಾರು. ಈಗ ನಿಮ್ಮ ಕಮ್ಮಿಗೆ ನಿಜ ಆಗ್ಬೇಕಂದ್ರೆ ಸಿವಲ್ ಹಾಸ್ಪಿಟ್ಲ್ನಾಗ ಹೋಗಿ ನೋಡಿರಿ ಸರ್, 2 ಮಂದಿ ಅಡ್ಮಿಟ್ ಆಗ್ಯಾರ, 2 ಮಂದಿ ಇಲ್ಲ. ಒಂದು ಸಲ ಫೋನ್ ಮಾಡಿ ಅಂತ ಫೋನ್ ಎಬ್ಸ್ತಾರೆ, ಹಿಂಗೆ ಸ್ವಿಚ್ ಆಫ್ ಮಾಡಿ ಹೋಗಿತಾರೆ. ಈಗ ಸದ್ಯಕ್ಕೆ ಸರ್ ಅಲ್ಲಿ ಬೋರ್ ನೋಡ್ರಿ, ಆ ಬೋರಿಗೆ ಒಂದು ನಾನು ಹಾಕಿ ಕೊಡೋರಿ. ಅದಕ್ಕೆ ಒಂದು ಮೋಟ್ರ್ ಇಲ್ಲಿ ಏನಿಲ್ಲ ರೀ, 1 ನಿಮಿಷ ನೀರು ಬಿಡ್ತಾರೆ. ಅದಕ್ಕೆ ಮೋಟ್ರ್ ಇಲ್ಲಿ ಸಾರ್ವಜನಿಕವಾಗಿ ರಿಪೇರಿ ನಾವು ಮಾಡ್ಕೊಂಡೇವಿ. MLA ಇದ್ರಿ, ಮತ್ತು ಕಾರ್ಪೊರೇಟ್ ಆರಿಸ್ತಂದು ಉಪಯೋಗ ಏನು ರೀ ನಮ್ಗೆ. ಕಾರ್ಪೊರೇಷನ್ ಮಾಡಿ ಗ್ರಾಮ ಪಂಚಾಯತ್ ಮಾಡಿದ್ರೆ ನಮ್ಗೆ ಭಾಳ ಚಲೋ ಆಗ್ತೈತಿ, ಭಾಳ ಅನುಕೂಲ ಆಗ್ತೈತಿ ರೀ. ಮತ್ತು ಇಲ್ಲಿ ಒಂದು ಕೂಡ ನೀರು ಸಿಗೋತ್ರಿ. ಟ್ಯಾಂಕರ್ಲಿ 50 ರೂಪಾಯಿ ಕೊಟ್ಟು ನಾವು ನೀರು ತಗೋ ಪರಿಸ್ಥಿತಿ ಐತ್ರಿ. ಅದು ಬೆಳಗಾವಿ ಸ್ಮಾರ್ಟ್ ಸಿಟಿ ಅಂದ್ರೆ ಇದೆ ಅಂದ್ರೆ ಇದನ್ನು ರೀ. MLA ಸರ್ ಅಭಯ ಪಾಟೀಲ್ ಸರ್ ಅದನ್ನ ಕೇಳ್ತೇನೆ ರೀ ಸರ್. ಇಲ್ಲ ಬೆಳಗಾವಿ ಸಿಟಿ ಸ್ಮಾರ್ಟ್ ಸಿಟಿ ಇರಿಯಾ ಅಂತಾರೆ, ಇದೇ ಸ್ಮಾರ್ಟ್ ಸಿಟಿ ಇರಿಯಾ ರೀ. ಇಲ್ಲಿ ನೀರು ಇಲ್ಲ ರೀ, ಕುಡಿಯಾಕೆ ಖಾಲಿನೇ ಐತ್ರಿ. ಏನು ಮಾಡೋದು ರೀ, 50 ರೂಪಾಯಿ ಕೊಟ್ಟು ನೀರು ತರೋದು, 2 ದಿವಸ ತರೋ ಜಾಕ ಮಾಡಕ್ಕೆ ಎಲ್ಲಿ ತರೋನ್ರಿ. ಇವತ್ತು ಸ್ಟ್ರೈಕ್ ಮಾಡ್ತೇವೆ, ನಾಳೆ ಹದ್ದಾರಿ ಬಂದ್ ಮಾಡ್ತೇವೆ ರೀ. ಖಾನಾಪುರ ರೋಡ್ ಪೂರ್ತಿ ಬಂದ್ ಮಾಡ್ತೇವೆ ರೀ. ನಮ್ಮ ನೀರು ಸಿಗೋದಾಗ ಮತ್ತು DC ಸಾಹೇಬ್ರು ನ್ಯಾಯ ಕೊಡಿಸ್ಬೇಕು ರೀ. ಒಂದು ಸಿಗೋದಿಲ್ಲ ಅಂತ ಕಾರ್ಪೊರೇಷನ್ ಮುತ್ತಿಗೆನೂ ಹಾಕ್ತೇವೆ, ನಾವು ಹದ್ದಾರಿ ಬಂದ್ ಮಾಡ್ತೇವೆ ನಾವು. ಅನಿಲ್ ದಡ್ಡಿ ಮನಿ, ಕನ್ನಡಪರ ವರ್ಗರ್. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.